ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಬಹುಶಃ ಕಳೆದ 4-5 ತಿಂಗಳಿಂದ ಒಬ್ಬರು ನನ್ನ ಜೊತೆ ಮಾತಾಡಬೇಕಂತ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಅವ್ರ ನಂಬರನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಅವರಿಗೆ ಇವಾಗ ಕಾಲ್ ಮಾಡ್ತಾ ಇದ್ದೀನಿ. ಅವರ ಮೆಸೆಂಜರಲ್ಲಿ ನಾನು ಮೆಸೇಜ್ ಮಾಡಿದ್ದೀನಿ. ನಾನೀಗ ಕರೆ ಮಾಡ್ತಿದ್ದೀನಿ ಅಂತ. ನಿಮ್ಮ ಮನಸ್ಸಿನ ಮಾತನ್ನು ನನ್ನ ಮೂಲಕ ನನ್ನ ಹತ್ರ ನೀವು ವ್ಯಕ್ತಪಡಿಸ್ಬೋದು ಅಂತ. ಇದುವರೆಗೂ ನಾನು ಅವರ ಕತೆ ಏನಂತ ಕೇಳಿಲ್ಲ. ನೋಡೋಣ ಏನು ಕತೆ ಅಂತ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಹಾಂ, ನಾ ಸೂಪರ್. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾಂ, ಇವಾಗ ಕೇಳಿಸ್ತಿದೆ. ಓಕೆ. ಕಳೆದ 5-6 ತಿಂಗಳಿಂದ ನನ್ನ ಜೊತೆ ಮಾತಾಡಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿನ ಮಾತನ್ನು ನಾನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಮಾತು, ನಿಮ್ಮ ಹೆಸರನ್ನು ಹೇಳೋದು ಬೇಡ, ಅರ್ಥ ಆಯ್ತಾ? ಏನು ಕತೆ ಕೇಳ್ಬೋದಾ? ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಅಪ್ಪ ಅಮ್ಮನಿಗೆ ಒಬ್ಳೆ ಮಗಳು ನಾನು. ಓಕೆ. ತುಂಬಾ ಮುದ್ದಿಂದ ಸಾಕಿತ್ತು. ಮನೆಯವ್ರ ಬಲವಂತಕ್ಕೆ ಮದ್ವೆ ಅಂತ ಮಾಡಿದ್ರು. ಇನ್ನ ನಾನು ಓದ್ತಾ ಇದ್ದೆ, ಆಗ್ಲೇ ಮದ್ವೆ ಮಾಡ್ಬಿಟ್ರು. ಆ ಕಡೆ ಇಷ್ಟನೂ ಇರ್ಲಿಲ್ಲ, ಈಗಿನ ದುಡ್ಡಿನೂ ಅವಾಗ ಇದ್ದಿದ್ದಿಲ್ಲ. ಅವಾಗ ಆತರ ಇದ್ದಿದ್ರೆ ನಾನ್ ಮದ್ವೆ ಮಾಡ್ಕೊಳಲ್ಲ ಅಂತಾನೆ ಹೇಳ್ತಾ ಇದ್ದೆ. ಅಲ್ಲಿ ಮದ್ವೆ ಮಾಡಿದ್ರು 1 year ಕೂಡ ಅವ್ರ ಜೊತೆಗಿರ್ಲಿಲ್ಲ. ನನಗಿರೋಕ್ಕೂ ಆಗ್ತಲ್ಲ, ಅಷ್ಟೇ ಆಗ್ತದೆ. ಬಂದ್ ಅಮ್ಮನ ಮನೆಯಲ್ಲೇ ಇದ್ದೆ. ಅಲ್ಲಿಂದ ಮತ್ತೆ ಅವ್ರು ಬಂದ್ ಕರ್ಕೊಂಡು ಮತ್ತೆ ಇನ್ನೊಂದ್ ಕಡೆ ಇಲ್ಲ ಜೊತೆಗೆ ಇರ್ಬೇಕು, ಎಷ್ಟ್ ದಿನ ಇಲ್ಲಿಗೆ ಇರ್ತೀರಾ ಅಂತ ಹೇಳಿ ಏನ್ ಮಾಡಿದ್ರು. ಏನೋ ಒಂಥರ ಟಾರ್ಚರ್ ಸರ್. ಎಷ್ಟು ನೆಮ್ಮದಿಯಾಗಿ ಅಪ್ಪ ಅಮ್ಮನ ಮನೆಯಲ್ಲಿ ಬೆಳೆದಿದ್ದೆ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆದಿದ್ದೆ. ಒಂದ್ ಕಷ್ಟ ಅಂತ ಅಂದ್ರೇನೆ ಏನು ಅಂತ ಗೊತ್ತಿರ್ಲಿಲ್ಲ. ಆಗ ಬೆಳೆದಿದ್ದವಳನ್ನ ಒಂದು ತುತ್ತು ಅನ್ನಕ್ಕೂ ಪರದಾಡೋ ಅಂತ ಪರಿಸ್ಥಿತಿ ತಂದಿಟ್ಬಿಟ್ರು ಅವರು. ಮದ್ವೆ ಆಗಿ 5 ವರ್ಷ ಆದ್ರೂ ಮಕ್ಳಾಗಿದ್ದಿಲ್ಲ. ಅಂದ್ರೆ ನಾವು ಜೊತೆಗೂ ಇರ್ಲಿಲ್ಲ. ಆಮೇಲೆ ಅವ್ರಿವ್ರು ಮಕ್ಳಾಗಿಲ್ಲ ಅಂತ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಮಗುನ್ ಮಾಡ್ಕೊಂಡಿದ್ದು. ಆ ಮಗುನ ನಾನೇ ಇದೊತ್ತು ಸಾಕ್ತಾ ಇದ್ದೀನಿ. ಆ ಮಗು ಆಗ 1 yearಗೆ ಬಿಟ್ಟೋದ್ರು. ಅವ್ರ ಇನ್ನೊಂದ್ ಜೊತೆ ಅಫೇರ್ ಮಾಡ್ಕೊಂಡು. ಅಲ್ಲಿವರೆಗೂ ಒಂಥರ ಪ್ರಾಬ್ಲಮ್ ಆದ್ರೆ ಅಲ್ಲಿಂದ ಮಗು ಆದ್ಮೇಲೆ ಇನ್ನೊಂಥರ ಪ್ರಾಬ್ಲಮ್. ಚಿಕ್ಕ ಮಗು, ಈ ಕಡೆ ತವ್ರ ಮನೆಗೂ ಹೋಗೋದಿಕ್ ಆಗ್ತಿಲ್ಲ, ಈ ಕಡೆ ಗಂಡನ ಮನೇನೇ ಇಲ್ಲ. ಪಾಪನೊಬ್ಳೇ ಸಾಕ್ಬೇಕಾಗಿತ್ತು. ಆ ಊರನ್ನ ಬಿಟ್ಟು ಇನ್ನೊಂದ್ ಕಡೆ ಅಂತ ಬಂದ್ವಿ. ಅಂದ್ರೆ ಅವ್ರು ಸುಮ್ಮನೆ ಬಿಟ್ಟು ಹೋಗಿಲ್ಲ. ಒಂದು 4-5 ಲಕ್ಷ ಸಾಲ ಅಂತ ಮಾಡ್ಬಿಟ್ಟು ಬಿಟ್ಟೋದ್ರು. ಎಷ್ಟು ವರ್ಷ ಆಯ್ತು ಇವಾಗ ಬಿಟ್ಟೋಗಿ? 5 years ಆಗ್ತದೆ. 5 ವರ್ಷದಿಂದ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ? ಇಲ್ಲ, ಯಾವ್ದೇ ರೀತಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಈಗ ಆ ಮಗುನು ಓದಿಸ್ಕೊಂಡು ನಾನು ದುಡ್ಕೊಂಡು ಬೆಳೆಸ್ತಾ ಇದೀನಿ. ಒಂದೊಂದು ತುತ್ತ ಅನ್ನಕ್ಕೂ ಪರದಾಡಿದೀವಿ ಸರ್. ಅಲ್ಲಿಂದ ಬಂದ್ಮೇಲೆ ಚಿಕ್ಕ ಒಂದ್ ಪಾಪು, ಅವಾಗ 3 ವರ್ಷ ಇರ್ಬೋದು. ಅಲ್ಲಿಂದ ಬಂದ ಆದ ತಕ್ಷಣ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡ್ವಿ, LKGಗೆ ಸೇರಿಸ್ಬೇಕು ಅಂತ ಅನ್ನೋವಾಗ್ಲೂ ದುಡ್ಡು ಇದ್ದಿದ್ದಿಲ್ಲ. ಇರೋದನ್ನ ತಾಳಿ ಇತ್ತು, ಅದನ್ನ ಮತ್ತೆ ಕಾಲ್ ಚೈನು ಎಲ್ಲವನ್ನೂ ಅಡ ಇಟ್ಟು ಪಾಪುನ ಅಂತ ಸ್ಕೂಲಿಗೆ ಸೇರ್ಸಿದ್ದು. ಅವಾಗ ನನಗ್ ಕೆಲ್ಸನೂ ಇಲ್ಲ, ಬಂದ್ 3 ತಿಂಗಳು. ಆನಂತರ ನನ್ ಕೆಲ್ಸಕ್ಕೆ ಹೋಗಿದ್ದು. ನನ್ ಪಾಪಗ್ ಲಂಚ್ ಬಾಕ್ಸ್ ಕಟ್ಟೋವಾಗ್ಲೂ ನನ್ನ ಹತ್ರ ಇರ್ಲಿಲ್ಲ ಸರ್, ಅಮೌಂಟ್ ಇರ್ಲಿಲ್ಲ. ಮನೇಲಿ 1 ಕಾಳು ಅಕ್ಕಿನೂ ಇರ್ಲಿಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಡೋರು. ಆ ಪ್ರಸಾದನ ಬಾಕ್ಸ್ ಅಲ್ಲಿ ಹಾಕಿ ಕಳ್ಸಿದ್ರೆ ಮಧ್ಯಾಹ್ನದೊಳಗೆಲ್ಲ ಅಳ್ಸಿರೋದು ಸರ್. ಏನು ವರ್ಕ್ ಮಾಡ್ತೀರಾ ನೀವು? ಕಂಪ್ಯೂಟರ್ ಕೆಲಸ ಮಾಡ್ತೀನಿ. ಎಲ್ಲಿ ಮೇಡಮ್? ಕಂಪ್ಯೂಟರ್ ವರ್ಕ್ ಮಾಡ್ತೀನಿ. ಅಳಬೇಡಿ. ನಾನು ಅವಾಗ ಮಾಡಿದ್ದು ಇವತ್ತಿಗೂ ನಮ್ ಪಾಪುಗ್ ಅದು ನೆನ್ಪಿದೆ ಸರ್. ಮಮ್ಮಿ ನೀನ್ ಲಂಚ್ ಕಟ್ತಾ ಇದ್ದಲ್ಲ, ಸ್ಕೂಲಲ್ಲಿ ಕೇಳೋರು ಯಶುದೆಲ್ಲ ಲಂಚ್ ಅಳ್ಸೋಗಿದೆ ಪಾಪುದು,
ಹ್ಞೂ ಅಂತ ಹೇಳಿ ಸ್ಕೂಲಿಂದ ನನಗೆ ಫೋನ್ ಮಾಡೋರು. ಇವಾಗ ಹೇಗಿದ್ದೀರಾ? ಇವಾಗ ಶ್ರೀ ಗುರುರಾಯರು ಚೆನ್ನಾಗಿಟ್ಟಿದ್ದಾರೆ. ಪಾಪಗೆ ಎಷ್ಟು ವರ್ಷ ಮೇಡಮ್? 9 ವರ್ಷ. 9 ವರ್ಷ. ತಂದೆ ತಾಯಿ, ನಿಮ್ಮ ತಂದೆ ತಾಯಿ ಎಲ್ಲ ಎಲ್ಲಿರೋದು? ಎಲ್ಲರೂ ಇದ್ದಾರೆ, ಹಳ್ಳಿನಲ್ಲಿದ್ದಾರೆ. ನಾವು ಬಂದು ಸಿಟಿನಲ್ಲಿದ್ದೀವಿ. ಓಕೆ. ಇವಾಗ ಒಂದು ಹಂತಕ್ಕೆ ಅಂತ ನನ್ನ ರಾಯರನ್ನ ನಂಬಿದ್ಮೇಲೆ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಕೂಡ. ಅವನು ತುಂಬಾ ಆಕ್ಟಿವ್ ಅಲ್ಲಿ ಇದ್ದಾನೆ. ಕೆಲವೊಂದು ಹಾಡಲ್ಲಿ ಕೂಡ ಆಡಿದ್ದಾನೆ, ಒಂದು ಸಾಂಗ್ ಅಲ್ಲಿ ಕೂಡ ಮಾಡಿದ್ದಾನೆ. ಎಲ್ಲದರಲ್ಲೂ ಆಕ್ಟಿವ್ ಇದ್ದಾನೆ. ಕರಾಟೆನಲ್ಲೂ ಆಕ್ಟಿವ್ ಇದ್ದಾನೆ. ನ್ಯಾಷನಲ್ ಆಯ್ತು, ಇಂಟರ್ನ್ಯಾಷನಲ್ ಗೆ ಸೆಲೆಕ್ಟ್ ಆಗಿದ್ದಾನೆ. ಈಗ ಥೈಲ್ಯಾಂಡ್ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಮಂತ್ ಅಲ್ಲಿ. ನಾನು ಎಷ್ಟು ಕಷ್ಟಪಟ್ಟಿದ್ದೀನ ಅದ್ರಲ್ಲಿ ಇವಾಗ ನನ್ನ ಮಗನ ಮುಖಾಂತರ ಒಂದು ನೆಮ್ಮದಿ ಅಂತ ನಾನು ಕಾಣ್ತಾ ಇದ್ದೀನಿ. ಗುಡ್. ಯಾರ ಹತ್ರನು ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹೇಳ್ಕೊಂಡು ನನ್ ಸಂಬಂಧಿಕರ ಹತ್ರನು ಹೇಳ್ಕೊಳಕ್ ಆಗಲ್ಲ. ಹೇಳ್ಕೊಂಡ್ರೆ ಆಡ್ಕೋತಾರೆ. ಅದ್ರಿಂದ ನಾನು ಯಾರ ಹತ್ರನೇ ನನ್ ಕಷ್ಟ ಏನಿದ್ರು ನಾನು ಯಾವತ್ತೂ ಯಾರಿಗೂ ತೋರಿಸ್ಕೊಂಡಿಲ್ಲ ಸರ್. ನನ್ ಸ್ವಂತ ಅಪ್ಪ ಅಮ್ಮನ ಹತ್ರನೂ ಹೇಳ್ಕೊಳಲ್ಲ. ನನ್ ಕಷ್ಟ ನಾನೇ ನುಂಗ್ಕೊಂತೀನಿ. ಕಷ್ಟ ಅಂತ ಹೇಳಿದ್ರೆ ಯಾರು ಸಹಾಯ ಮಾಡಲ್ಲ ಮೇಡಮ್ ಈ ಕಾಲದಲ್ಲಿ? ಸಹಾಯ ಮಾಡಲ್ಲ ಸರ್. ನಾನು ಯಾರಿಗೂ ಸಹಾಯ ಅಂತ ಕೇಳಲ್ಲ ಸರ್. ನಾನಂತ ಉಪವಾಸ ಇದ್ದ ಟೈಮಲ್ಲೇ ಯಾರು ನನ್ಗೆ ಏನ್ ಕೊಟ್ಟಿಲ್ಲ. ಸ್ವಂತ ಅಪ್ಪ ಅಮ್ಮನಿಂದ ಹಿಡಿದು ನಾನು ಅದಕ್ಕೆ ಯಾರ ಮನೆ ಬಾಗಿಲಿಗೂ ಹೋಗಿದ್ದಿಲ್ಲ. ನಾನು ಎಷ್ಟೇ ಕಷ್ಟ ಆದ್ರೂ ನನ್ನ ಮಗು ನಾನು ಸಾಕಿದೀನಿ. 1 ವರ್ಷದಿಂದ ಇಲ್ಲಿಗೆ 9 ವರ್ಷದ ಮಗುವರೆಗೂ ನಾನು ಸಾಕಿದೀನಿ. ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ. ಅಪ್ಪ ಅಮ್ಮವ್ರ ಮನೆ ಬಾಗಿಲಿಗೂ 3 ವರ್ಷ ಹೋಗಿಲ್ಲ. ಆಮೇಲೆ ಅವರಾಗಿ ಅವ್ರು ಕರೆದ್ರು ಅಂತ ಹೋಗಿದ್ದು. ಇಲ್ಲಾಂದ್ರೆ ನಾನು ಇಲ್ಲಿವರೆಗೂ ರಿಲೇಷನ್ ಅಲ್ಲಿ ಏನ್ ಸಹಾಯ ಅಂತ ನಾನು ಯಾವತ್ತೂ ಕೇಳಲ್ಲ ಸರ್. ಇವತ್ತು ಕೇಳಿಲ್ಲ, ಮುಂದೆ ನಾನು ಸಾಯೋವರೆಗೂ ಕೇಳಲ್ಲ. ನನ್ನ ಮಗು ನನ್ನ ಶಕ್ತಿ ಮೀಸು ನನ್ ಬೆಳೆಸೋದು ನನಗೆ ಗೊತ್ತಿದೆ. ಇವಾಗ ಪರವಾಗಿಲ್ಲ ಮೇಡಮ್? ಚೆನ್ನಾಗಿದ್ದೀರಲ್ಲ? ಸರ್ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಇಟ್ಟಿದ್ದಾರೆ ದೇವರು. ಚೆನ್ನಾಗಿ ಇಟ್ಟಿರ್ಲಿ, ಚೆನ್ನಾಗಿ ಇರಿ ಯಾವಾಗಲೂ. ಸರ್ ಹೇಗೆ ಅಂದ್ರೆ ಅವಾಗ ಚೆನ್ನಾಗಿಲ್ಲ ಅಂತ ರಿಲೇಷನ್ ಯಾರು ಮನೆ ಹತ್ರಕ್ಕಾಗ್ಲಿ ನಮ್ಮನ್ನಾಗ್ಲಿ ಮಾತಾಡಿಸ್ತಾ ಇರ್ಲಿಲ್ಲ. ಈಗ ಚೆನ್ನಾಗಿದೀವಿ ಅಂತ ರಿಲೇಷನ್ ಬರ್ತಾರೆ, ಎಲ್ಲ ಮಾತಾಡ್ಸೋದಾಗ್ಲಿ ಮನೆಗ್ ಬರೋದಾಗ್ಲಿ ಎಲ್ಲ ಮಾಡ್ತಾರೆ. ಅದೇ ನಾನ್ ಜೀರೋನಲ್ಲಿದ್ದಾಗ ಯಾರು ಬರ್ಲಿಲ್ಲ. ಈಗ ಒಂಚೂರು ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅನ್ನೋ ಗೊತ್ತಾಯ್ತಲ್ಲ, ಎಲ್ಲರೂ ಬರ್ತಾರೆ. ಅದು ಹಾಗೆ ಮೇಡಮ್, ಬಿದ್ದಾಗ ಯಾರು ಬರಲ್ಲ, ಗೆದ್ದಾಗ ಎಲ್ಲರೂ ಬರ್ತಾರೆ. ಹೌದು, ಅದೇನೇ ಹೇಳ್ತಾರಲ್ಲ ಆಡ್ ಭಾಷೆನಲ್ಲಿ, ಕರೆ ಸೋರೆನಲ್ಲಿ ಬಿಳೆ ಕೂಡ ಆಡಿದ್ರೆ ಎಲ್ಲರೂ ಬರ್ತಾರೆ. ಅದೇ ಆ ರೀತಿನಲ್ಲಿ ನನ್ನ ಪರಿಸ್ಥಿತಿ ಇದೆ. ಆ್ಯಂಡ್ ಒಂದು ಮಾತು, ಸೊ ಯಾರು ಬರಲಿ ಯಾರು ಬರದೇ ಇರಲಿ ಮೇಡಮ್, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತಲೇ ಹಾರೈಸ್ಬೇಕಷ್ಟೇ. ನಮ್ಗೆ ಯಾರು ಎಷ್ಟೇ ಕೆಟ್ಟದ್ದು ಮಾಡಿರಲಿ ಅಲ್ವಾ, ಅವ್ರು ನಮ್ಗೆ ಕೆಟ್ಟದ್ದು ಮಾಡಿರ್ತಾರೆ ಅಂತ ನಾವು ಅವ್ರಿಗೆ ಕೆಟ್ಟದ್ದು ಮಾಡಿದರೆ ನಮಗೂ ಮತ್ತು ಅವ್ರಿಗೆ ಏನು ವ್ಯತ್ಯಾಸ? ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಕೆಟ್ಟದ್ದು ಮಾಡೋದೇ ಬೇಡ ಮೇಡಮ್. ನಮ್ಮಿಂದ ಏನಾದ್ರೂ ನಾನು ದುಡಿಯೋದಲ್ಲೇ ನನಗೆ ಎಷ್ಟು ಯಾರಿಗೂ ಬಡವರಿಗೆ ಹೆಲ್ಪ್ ಮಾಡ್ಬೇಕು ಅನ್ಸುತ್ತೋ ಅವ್ರಿಗೆ ಮಾಡ್ತೀನಿ. ವಯಸ್ಸಾದವ್ರಿಗೆ ಮಾಡ್ಬೇಕು ಅನ್ಸುತ್ತೋ ಮಾಡಿದೀನಿ. ದೇವ್ರು ನನ್ನ ಚೆನ್ನಾಗಿಟ್ಟಿದ್ದಾನೆ. ನನಗೊಂದು ತುತ್ತು ಅನ್ನ ಕೊಟ್ಟಿದ್ದೇನೆ. ನಾನಂತೂ ತಿನ್ನೋದ್ರಲ್ಲಿ ಅರ್ಧ ತುತ್ತನ್ನು ಬೇರೆಯವ್ರಿಗೆ ಕೊಟ್ಟು ಇನ್ನು ಅರ್ಧ ತುತ್ತು ನಾನು ತಿಂತಾ ಇದ್ದೀನಿ ಸರ್. ದೇವ್ರ ಕೆಲಸ. ಹೌದು ಸರ್, ಅದೇ ನನ್ನ ತಾಯಿಯವ್ರಿಗೂ ಅದನ್ನು ಮಾಡ್ಕೊಂಡು ಒಟ್ಟು ನಾನು ನನ್ನ ಮಗ ಚೆನ್ನಾಗಿದ್ರೆ ಸಾಕಷ್ಟು. ಚೆನ್ನಾಗಿರ್ಬೇಕು ಮೇಡಮ್ ನೀವು ಯಾವಾಗಲೂ ಕೂಡ. ಹೌದು ಸರ್, ಅದಕ್ಕೆ ನಾನು ಕೆಲವೊಂದು ನೆನೆಸ್ಕೊಳ್ಳೋದಕ್ಕೂ ಹೋಗಲ್ಲ. ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ, ಹೇಳ್ಕೊಳೋದಕ್ಕೂ ಆಗಲ್ಲ, ಅಷ್ಟು ನೋವಾಗುತ್ತೆ. ನಾನು ಅದಕ್ಕೆ ಹಳೇದನ್ನ ನೆನೆಸ್ಕೊಂಡ್ರೆ ಸುಮ್ಮನೆ ಸರ್ ನೈಟು ನಿದ್ದೆ ಬರಲ್ಲ ಸರ್ ನೆನೆಸ್ಕೊಂಡ್ರೆ. ಯೋಚನೆಗಳ ಎಲ್ರು ಯೋಚನೆಗಳು ತುಂಬಾ ಸರ್. ಎಲ್ರು ಫ್ಯಾಮಿಲಿ ಜೊತೆ ಇದಾರೆ. ಈಗ ಎಲ್ರು ಈಗ ಹಬ್ಬ ಅಲ್ವಾ, ಜೊತೆಗೆ ಹೋಗ್ತಾ ಇರ್ತಾರ ದೇವಸ್ಥಾನಕ್ಕೆ. ನಮಗೆ ಅದಿಲ್ಲ ಸರ್. ನಿಜ ಹೇಳಿದ್ರು ನಂಬ್ತೀರ, ಸುಳ್ಳು ಹೇಳಿದ್ರು ನಂಬ್ತೀರ. ನಾವಿವಾಗ ದೇವಸ್ಥಾನಕ್ಕೆ ಹೋಗಿಲ್ಲ ಸರ್, ನೆನ್ನೆ ಹೋಗಿಲ್ಲ, ಇವತ್ತು ಹೋಗಿಲ್ಲ. ಅವರು ಫ್ಯಾಮಿಲಿ ಬರೋದನ್ನ ನೋಡಿದ್ರೆ ನನಗೇನೋ ಒಂಥರ ಆಗುತ್ತೆ ಸರ್. ಅದಕ್ಕೆ ಹೋಗೋದಕ್ಕೆ ಹೋಗಿಲ್ಲ. ಮನಸ್ಸಲ್ಲೇ ಭಗವಂತನ ಬೇಡ್ಕೊಳ್ಳಿ, ಒಳ್ಳೇದಾಗ್ಬಿಡುತ್ತೆ. ಫ್ರೀ ಟೈಮ್ ಅಲ್ಲಿ ಇದ್ದಾಗ ಹೋಗಿ ಬರ್ತೀವಿ. ಈ ತರ
ದೇವಸ್ಥಾನಗಳಿಗೆ ಅಂತಂದ್ರಾಗ ಹ್ಞೂ ಎಲ್ರು ಈ ತರ ದೇವಸ್ಥಾನಗಳಿಗೆ ಅಂತಂದಾಗ ಎಲ್ರು ಬರ್ತಾ ಇರ್ತಾರ, ಅವ್ರವ್ರ ಫ್ಯಾಮಿಲಿ, ಅವರು ಗಂಡ ಹೆಂಡತಿ ಮಕ್ಕಳು ಅಂತ. ಹ್ಞೂ ಅವಾಗ ಅವ್ರನ್ನ ನೋಡಿದ್ರೆ ನನ್ ಮಗನ್ಗೆ ಏನೊಂದು ಫೀಲ್ ಆಗುತ್ತೋ ಗೊತ್ತಿಲ್ಲ, ನನ್ಗ ಅವನ ನನ್ನ ಹತ್ರ ಹೇಳ್ಕೊಳಲ್ಲ. ಹ್ಞೂ ನನಗೆ ಇಷ್ಟ ಆಗುತ್ತೆ ಅಂದ್ರೆ ಚಿಕ್ಕ ಮಗು ಅವನಿಗಾಗಲ್ಲ. ಹ್ಞೂ ಅದನ್ನ ಕಂಡು ಇಂತ ಹಬ್ಬಗಳ ಟೈಮಲ್ಲಿ ನಾವೆಲ್ಲೂ ಹೋಗಲ್ಲ, ಮಿಕ್ಕಿ ಟೈಮಲ್ಲಿ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ. ಈ ತರ ಹಬ್ಬದ ದಿನದಲ್ಲಿ ಮಾತ್ರ ಅಲ್ಲ ಮೇಡಮ್, ಭಗವಂತ ಎಲ್ಲ ದಿನಲ್ಲೂ ಇರ್ತಾನೆ. ಇಲ್ಲ, ಎಲ್ಲಾ ದಿನದಲ್ಲೂ ಇದಾನೆ. ಆದ್ರೆ ಹಬ್ಬದಲ್ಲಂದ್ರೆ ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ ಇರುತ್ತೆ, ಎಲ್ರು ಹೋಗ್ತಾರೆ ಖುಷಿಯಾಗಿ. ಆದ್ರೆ ನಮ್ ಮುಂಚೆ ಎಷ್ಟು ಚೆನ್ನಾಗಿದ್ವ ಇವಾಗ ಅಷ್ಟೇ ಒಂಥರ ಇದಾಗಿದೆ. ಒಳ್ಳೇದಾಗತ್ತೆ ಮೇಡಮ್. ಆ ನಂಬಿಕೆ ಆ ಭರವಸೆನಲ್ಲೇ ಇದೀನಿ ಸರ್. ಏನು ಮೇಡಮ್? ಆ ನಂಬಿಕೆ ಆ ಭರವಸೆನಲ್ಲೇ ಇದೀನಿ ಸರ್, ಒಳ್ಳೇದಾಗುತ್ತೆ ಅಂತ. ಆ್ಯಂಡ್ ಒಂದು ಖುಷಿ ಆಯಿತು ನನಗೆ. ಸೊ ನೀವು ಆ ನಂಬಿಕೆ ಆ ಭರವಸೆಯಲ್ಲಿ ಇದ್ದಿದ್ದು ಅಂತ ಹೇಳಿದ್ರಲ್ಲ, ಹೌದು ಜೀವನದಲ್ಲಿ ಯಾವತ್ತೂ ಕೂಡ ಪ್ರಯತ್ನ ಮಾಡಬೇಕಂದ್ರೆ, ಪ್ರಯತ್ನ ಮಾಡಿ ಸೋದ್ರೆ ಪರವಾಗಿಲ್ಲ, ಪ್ರಯತ್ನನೇ ಮಾಡದೆ ಸೋತ್ರೆ ಜೀವನಕ್ಕೆ ಏನು ವ್ಯಾಲ್ಯೂ ಬಂತು? ಪ್ರಯತ್ನ ಪಡ್ತಾನೆ. ನಾನಂತೂ ಸೋತಿದ್ದೀನಿ ಅಂತ ನನ್ ಕೂರೋದ್ರಿಲ್ಲ. ಪ್ರತಿ ಸೋಲಲ್ಲೂ ಒಂದೇನಾದ್ರೂ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು. ಎಸ್, ಖಂಡಿತ ಮೇಡಮ್. ಅದೆಲ್ಲ ಬಿಡಿ, ಇವಾಗ ಖುಷಿಯಾಗಿದ್ದೀರಿ ತಾನೇ? ಹಾ ಸರ್, ಇವಾಗ ದೇವ್ರು ಖುಷಿಯಾಗಿ ನೆಮ್ಮದಿಯಾಗಿಟ್ಟಿದ್ದಾನೆ. ಕೆಲವೊಂದು ಟೈಮಲ್ಲಿ ದುಃಖ ಆಗುತ್ತೆ, ಆದ್ರೂ ಅದನ್ನ ನಾನು ನನ್ನ ಮಗನ ಮುಂದೆ ತೋರಿಸ್ಕೊಳ್ಳಲ್ಲ. ಎಸ್, ಮುಂದೆ ಹೋಗ್ತಾ ಒಳ್ಳೆಯದಾಗಲಿ. ಸೊ ನನ್ನ ಸಂಚಿಕೆಗಿಂತ ನಿಮ್ಮ ಸಂಚಿಕೆ, ಸೊ ನಿಮ್ಮ ಸಂಚಿಕೆಯನ್ನು ಎಷ್ಟು ದಿನದಿಂದ ನೋಡ್ತಾ ಇದ್ರಿ? ಸರ್ ಸುಮಾರು ಒಂದು 1 year ಇಂದ ನೋಡ್ತಾ ಇದ್ದೀನಿ, ಬಟ್ ಕೇಳ್ತಾ ಇದ್ದೀನಿ. ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದೆ. ಅದು ನಾನು ನಿಮಗೆ ಮೆಸೇಜ್ ಕೂಡ ಹಾಕಿದ್ದು. ಅದು ಕಾಲ ಇವಾಗ ಕೂಡ ಬಂದಿದೆ. ಏನೋ ನೀವು ಆಡೋ ಒಂದು ಮಾತು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಾನು ಯಾವತ್ತಾದ್ರೂ ತುಂಬಾ ದುಃಖದಲ್ಲಿದ್ದಾಗ ನಾನು ನಿಮ್ಮ ಮಾತನ್ನು ಕೇಳಿದ್ದೀನಿ. ಆ ಕೇಳಿದಾಗ ನೀವು ಹೇಳೋ ಒಂದು ಸಾಂತ್ವನದಲ್ಲಿ ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ ಸರ್. ನೈಟ್ ಯಾವ ಟೈಮಲ್ಲಿ ಎದ್ದೇಳ್ತೀನಿ, ಅವಾಗ ಏನೋ ಬೇಜಾರಾಗ ತಕ್ಷಣ ನೋಡೋದೇ ನಿಮ್ ವಿಡಿಯೋನ, ಅದು ಹುಡುಕಿ ನೋಡ್ತೀನಿ. ಸೊ ನನ್ನಿಂದ ನೋಡಿ, ಸೊ ನನ್ನಿಂದ ಇನ್ನೊಬ್ರಿಗೆ ನೆಮ್ಮದಿ ಸಿಗುತ್ತಾದ್ರೆ ಅದಕ್ಕಿಂತ ಸೌಭಾಗ್ಯ ಯಾವುದೂ ಇಲ್ಲ. ತುಂಬಾನೇ ಸಿಕ್ಕಿದೆ ಸರ್ ನೋಡಿ. ಅದು ನೀವು ಮಾಡೋ ಒಳ್ಳೆ ಕೆಲಸದಿಂದ ಇನ್ನೊಬ್ರಿಗೆ ಇಷ್ಟು ನೆಮ್ಮದಿ ಸಿಗುತ್ತೆ ಅಂದ್ರೆ ಇದನ್ನ ಯಾವತ್ತೂ ಕೈ ಬಿಡ್ಬೇಡಿ. ಆದಷ್ಟು ಇನ್ನೂ ಹೆಚ್ಚು ಜನಕ್ಕೆ ಎಸ್, ಅದು ಮುಟ್ಟೋ ತರ ಮಾಡಿ ಸರ್. ಖಂಡಿತ ಮೇಡಮ್. ಆ್ಯಂಡ್ ಇನ್ನೊಂದು ಮಾತು, ಸೊ ಇದೇ ಥರ ಎಷ್ಟೋ ಜನ ಲೈಫ್ ಹೋಯ್ತು ಅಂತ ಹೇಳೋರಿಗೆ, ಸೊ ಭರವಸೆನೇ ಕಳ್ಕೊಂಡವ್ರಿಗೆ, ಸೊ ನಿಮ್ಮ ಮೂಲಕ ಏನು ಹೇಳೋಕೆ ಇಷ್ಟಪಡ್ತೀರಾ? ಸರ್ ಆಗೋದೆಲ್ಲ ಒಳ್ಳೇದಕ್ಕೇನೆ. ಎಸ್, ಪ್ರತಿಯೊಂದಾಗೋದನ್ನು ಮುಂದೆ ಏನಾದ್ರೂ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಆ ತರ ಆಗಿರುತ್ತೆ ಅನ್ಕೊಂಡು. ಈಗ ನಮಗೆ ಕೆಟ್ಟದಾಯ್ತು ಅಂದ್ರೆ ನಾವು ಸೋಲ್ಬಾರ್ದು, ಕೂರ್ಬಾರ್ದು. ಇಲ್ಲ ಸ್ವಲ್ಪ ಹಿಂದೆ ಮುಂದೆ ನಾವು ಗೆಲ್ತೀವಿ ಅನ್ನೋ ರೀತಿನಲ್ಲಿ ಮುಂದುವರೆದ್ರೆ ನಾವು ತುಂಬಾ ಚೆನ್ನಾಗಿರ್ತೀವಿ. ಉದಾಹರಣೆ ನಾನೇ ಎಷ್ಟು ನನ್ನ ಲೈಫಲ್ಲಿ ನೋಡಿದಿನ ಈಗಷ್ಟೇ ದೇವರು ಚೆನ್ನಾಗಿರ್ತಿದ್ದೆ. ಎಸ್, ಖಂಡಿತ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ಶಿವರಾತ್ರಿ ಶುಭಾಶಯಗಳು ಸರ್. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ನಗ್ತಾ ಇರಿ. ಸೊ ಲೈಫಲ್ಲಿ ಯಾವತ್ತೂ ಕೂಡ ಖುಷಿಯಾಗಿರಿ. ಏನೇ ಕಷ್ಟ ಬಂದರೂ ಕೂಡ ಧೈರ್ಯವಾಗಿ ಫೇಸ್ ಮಾಡಿ ಅಂತ ಹೇಳ್ತಾ, ನೀವು ಹೇಳ್ದಾಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಮೇಡಮ್. ಹೌದು ಸರ್, ಆಗೋದೆಲ್ಲ ಒಳ್ಳೆಯದಕ್ಕೆ. ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ. ಸೊ ನಿಮ್ಮ ಮಗನ ಭವಿಷ್ಯನೂ ಕೂಡ ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಖುಷಿ ಆಯ್ತು. ಥ್ಯಾಂಕ್ ಯು. ಎಸ್, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರ. ಸೊ ಒಬ್ಬರ ಕಥೆಯನ್ನು ಕೇಳಿದ್ರಿ. ಎಷ್ಟೋ ಜನ ಲೈಫಲ್ಲಿ ನನಗಾಗಲ್ಲ, ಸೊ ನಾ ಲೈಫಲ್ಲಿ ಸೋತ್ಬಿಟ್ಟೆ ಅನ್ನೋರಿಗೆ ಈ ಮೇಡಮ್ ಹೇಳಿದಂಥ ಅದ್ಭುತವಾದಂಥ ಕತೆ, ನೈಜ ಕತೆ ನಿಮಗೆಲ್ರಿಗೂ ಸ್ಫೂರ್ತಿಯಾಗಿದೆ ಅಂತ ತಿಳ್ಕೊಳ್ತಾ, ಸೊ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಹಾಗೆ ಕೂಡ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಹಾಶಿವರಾತ್ರಿಯ ಶುಭಾಶಯಗಳು. ಬಹುಶಃ ನನ್ನ ಕಣ್ಣಾಲಿಗಳು ಕೂಡ ತೇವಗೊಂಡವು ಅವ್ರ ಮಾತನ್ನು ಕೇಳಿದಾಗ. ಸೊ ಭರವಸೆ ಇದೆ ನೋಡಿ, ಒಂದು ಮಹಿಳೆ ಹಾಕ್ಕೊಂಡು, ಒಂದು ಹೆಣ್ಣು ಹುಡುಗಿ ಹಾಕ್ಕೊಂಡು, ಸೊ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನನಗೇನು ಸಾಧಿಸೋಕ್ಕಾಗಲ್ಲ, ಜೀವನ ಹೋಯ್ತು ಅನ್ನೋರಿಗೆ ಈ ತಾಯಿ ಮಾದರಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದಗಳು. ಸೊ ಖುಷಿಯಾಗಿರಿ, ನಗ್ತಾ ಇರಿ.